ವೀಕ್ಷಕರೇ, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿ ಬಗ್ಗೆ ತಿಳಿಸ್ಕೊಡಿ. ರಿಲಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಜುಲೈ ತಿಂಗಳಲ್ಲಿ ಕಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಕಟಕ ರಾಶಿಯವರಿಗೆ ಆಲ್ರೆಡಿ ಗುರು ರಾಶಿ ಮೇಲೆ ಇದ್ದಾನೆ. ಜನ್ಮ ಗುರು ನರೋದುರ್ಗಮ್ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ, ಕಟಕ ರಾಶಿಯಲ್ಲೇ ಗುರು ಇದ್ದಾಗ ರಾಮ ವನವಾಸಕ್ಕೆ ಹೋಗಿದ್ದು. ಹೌದು. ಸೊ ವನವಾಸಕ್ಕೆ ಹೋಗಿದ್ದಾನೆ ಅಂದ್ರೆ ವನವಾಸ ಸುಮ್ನೆ ಇರುತ್ತಾ? ಬಡಪಾಯಿ ವನವಾಸ ಅಂತೀವಿ. ಯಾಕೆಂದ್ರೆ ಕಲ್ಲುಗಳಿಂದ ನಡಿಗೆ ಶುರುವಾಗತ್ತೆ. ಅಂದ್ರೆ ನಮ್ಮ ಕಲ್ಲು ಮುಳ್ಳುಗಳಿಂದ ನಾವು ನಡಿಗೆ ಶುರು ಮಾಡುವಂಥದ್ದು, ನೋವುಗಳು, ವಿಪರೀತ ಬಾಧೆಗಳು ಅಲ್ವಾ? ಸೊ ನಾವು ನಡೀತಾ ಇದೀವಿ ಕಲ್ಗಳ ಮೇಲೆ ಅಂತ ಅಂದಾಗ ನರಗಳಿಗೆ ನೋವಾಗದೆ ಇರುತ್ತಾ? ಅದಕ್ಕೆ ಜನ್ಮ ಗುರು ನರೋದುಕ್ಕಮ್ ಅಂತ ಕರಿತಾ ಇರೋದು. ಅಂದ್ರೆ ನರಗಳಲ್ಲೂ ನೋವು ಕೊಡ್ತಾನೆ ಅಂತ ಹೇಳಿ. ಆದ್ರೆ ಕಟಕ ರಾಶಿಯವರಿಗೆ ಗುರು ರಾಶಿ ಮೇಲೆ ಇದ್ದರೂ ಕೂಡ ಸಪ್ತಮವನ್ನ ನೋಡ್ತಾ ಇರೋದ್ರಿಂದ 7ನೇ ಮನೆ ವ್ಯವಹಾರ ಅಂತ ಏನ್ ಕರಿತೀವಿ, ಅದರಲ್ಲಿ ಅಭಿವೃದ್ಧಿಯನ್ನ ನೋಡ್ತಾ ಹೋಗ್ತಾರೆ. ಜೊತೆಗೆ ಕಟಕ ರಾಶಿಯವರಿಗೆ ಹೇಳ್ತೀನಿ, ಯಾವಾಗ್ಲೂ ತಾಯಿಯ ಗುಣವನ್ನ ಉಳ್ಳವಂತವರು, ಮೃದು ಸ್ವಭಾವದವರು. ಅವ್ರು ಎಷ್ಟೇ ಗಂಡಸರಾಗಿರ್ಲಿ, ಎಷ್ಟೇ ಜೋರಾಗಿರ್ಲಿ, ತುಂಬಾ ಕಣ್ಣೀರ್ ಹಾಕಿ ಅಂದ್ರೆ ಮಾನಸಿಕವಾಗಿ ಸ್ವಲ್ಪ ಬೇಗ ಸಮತೋಲನ ಕಳ್ಕೊಂಡ್ಬಿಡ್ತಾರೆ. ತುಂಬಾ ಎಮೋಷನಲ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಯಾಕೆಂದ್ರೆ ಅವರಲ್ಲಿ ಎಮೋಷನಲ್ ಬ್ಲಾಕ್ ಮೇಜ್ ಮಾಡೋರು ತುಂಬಾ ಜನ ಇರ್ತಾರೆ. ಯಾಕೆಂದ್ರೆ ಕಟಕ ರಾಶಿ ಅಲ್ವಾ, ಸಾಕಷ್ಟು ಬೇಗ ಅವ್ರ ಜೊತೆ ಹೊಂದ್ಕೊಳ್ಳೋದು ಜಾಸ್ತಿ. ಅವ್ರನ್ನ ಬಿಡ್ಬೇಕಾದ್ರೆ ತುಂಬಾ ನೊಂದ್ಕೊಳ್ಳೋದು ಜಾಸ್ತಿ. ಈ ಹೊಂದಿಕೆ ಮತ್ತೆ ನೊಂದ್ಕೊಳ್ಳೋದ್ರ ಮಧ್ಯದಲ್ಲೇ ಕಟಕ ರಾಶಿಯವ್ರು ಕಳ್ದೋಗ್ಬಿಡ್ತಾರೆ. ಸ್ವಲ್ಪ ಎಲ್ಲೋ ಮನಸ್ಸನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಮನೋಕಾರಕ ಚಂದ್ರ ಯಾವಾಗ್ಲೂ ಕೂಡ ಸ್ಪೀಡಲ್ಲಿ ಓಡ್ತಾ ಇರ್ತಾನೆ. ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಅಂದ್ರೆ ಏಕಾಗ್ರತೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲೋ ಒಂದು ಕಡೆ ಕಟಕ ರಾಶಿಯವರಿಗೆ ಸಪ್ತಮ ವ್ಯವಹಾರಗಳಲ್ಲಿ ತುಂಬಾ ಏಳಿಗೆಗಳನ್ನ ನೋಡ್ತಾ ಹೋಗ್ತೀವಿ. ಹಾಗೆ ನಿಮ್ಮ 7ನೇ ಮನೆಯಿಂದ 9ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ, ಜೊತೆಗೆ ಪಂಚಮಕ್ಕೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ನೋಡ್ತಾ ಹೋಗ್ತೀರಿ. ಯಾಕಂದ್ರೆ ಮಕ್ಕಳು ಬೇಕು ಅನ್ನೋ ಕಟಕ ರಾಶಿಯವರಿಗೆ ಖಂಡಿತ ಮಕ್ಕಳಾಗತ್ತೆ. ವೈವಾಹಿಕ ಜೀವನ ಅಂತ ಬಂದಾಗ ಮದುವೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮದುವೆ ಕೂಡ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುವಂಥದ್ದು. 9ನೇ ಮನೆ ಭಾಗ್ಯದಲ್ಲೇ ಗುರು ನೋಡ್ತಾ ಇರೋದ್ರಿಂದ ತಂದೆಯ ಮನೆ ಏಳಿಗೆಯನ್ನ ಆಗುವಂಥದ್ದು, ಅಥವಾ ತಂದೆಯಿಂದ ಬರುವಂತ ಯಾವ್ದಾರ ಪ್ರಾಪರ್ಟಿಗಳಿರ್ಬೋದು, ಇವೆಲ್ಲವೂ ಕೂಡ ನಿಮ್ ಕೈಗೆ ಬಂದು ಸೇರ್ತಾ ಹೋಗುತ್ತೆ. ನೋಡಿ, ಗುರುವಿನ ದೃಷ್ಟಿ 7ನೇ ಮನೆಗಿದೆ ಅಂತ ಅಂದ್ರೆ ನಾವ್ ಏನೇ ವ್ಯವಹಾರ ಮಾಡ್ತೀವಿ ಅಂತ ಅಂದ್ರೂ ಅದಕ್ಕೆ ಗುರು ದೃಷ್ಟಿ ಬೇಕೇ ಬೇಕು. ಯಾಕಂದ್ರೆ ಕಟಕ ರಾಶಿಯವರು ಎಲ್ಲೋ ಒಂದು ಕಡೆ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ ಅನ್ಕೊಳ್ಳಿ. ಜೊತೆಗೆ ಕಟಕ ರಾಶಿಯವರು ಯಾವಾಗ್ಲೂ ಯಾವ ಕೆಲಸ ಮಾಡ್ಬೇಕು ಅನ್ನೋದನ್ನೇ ಸ್ಟೆಬಿಲಿಟಿ ತಗೊಳಲ್ಲ. ಯಾಕಂದ್ರೆ ಅದು ಮನೋಕಾರಕ ಚಂದ್ರ ಸ್ಪೀಡ್ಸ್ ಓಡ್ತಾ ಇರ್ತಾನಲ್ಲ. ಯಾವುದೇ ಒಂದು ಕಟಕ ರಾಶಿಯವರಿಗೆ ಕೆಲಸ ಮಾಡ್ಬೇಕು ಅಂದಾಗ ಅದ್ರ ಕಡೆ ಹೆಚ್ಚು ಏಕಾಗ್ರತೆ ತಗೊಳ್ಳಿ. ಮತ್ತೆ ಒಂದೇ ಸ್ಟಿಕ್ ಆನ್ ಆಗಿ ವಿಚಾರಗಳಿಗೆ ನಿಂತ್ಕೊಳ್ಳಿ. ದ್ವಂದ್ವತೆ ಬೇಡ, ಗೊಂದಲ ಬೇಡ. ಕಟಕ ರಾಶಿಯವ್ರಿಗೆ ಯಾವಾಗ್ಲೂ ಗೊಂದಲ ಆಗ್ತಾ ಇರುತ್ತೆ. ಆ ಗೊಂದಲಕ್ಕೆ ಸ್ವಲ್ಪ ಕಡಿವಾಣ ಹಾಕಿ. ಜೊತೆಗೆ 2ನೇ ಮನೆಯಲ್ಲಿ ಶುಕ್ರ ಕೇತು ಇದ್ದಾನೆ. ಫೈನಾನ್ಸಿಗೆ ಸ್ವಲ್ಪ ಖರ್ಚು ಹೆಚ್ಚು ಬರುವಂಥದ್ದು, ಯಾರಿಗಾರ ಕೊಟ್ಟಂತ ಹಣ ನಿಮ್ಗೆ ವಾಪಸ್ಸು ಕೈ ಸೇರದಿರುವಂಥದ್ದು ಆಗ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ವ್ಯವಹಾರಗಳನ್ನ ಕಟಕ ರಾಶಿಯವರು ಮಾಡ್ತಾ ಹೋಗಿ. ಯಾಕೆಂದ್ರೆ ನಿಮ್ಮನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಬಹಳಷ್ಟು ಬೇಗ ದುಡ್ಡನ್ನ ಕಿತ್ಕೋಬಹುದು ಕಟಕ ರಾಶಿಯವರಿಗೆ. ಹಾಗಾಗಿ 2ನೇ ಮನೆಯಲ್ಲಿ ಶುಕ್ರ ಕೇತು ಇರೋದ್ರಿಂದ, ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಮತ್ತೆ ಕೇತು ಕಾಂಬಿನೇಷನ್ ಬಂದಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಫೈನಾನ್ಸಿಗೆ ದಿಢೀರ್ ಅಂತ ಹೊರತ ಬೀಳುವಂತಹ ಚಾನ್ಸಸ್ ಬರುತ್ತೆ. 10 ರೂಪಾಯಿ ದುಡಿಮೆ ಇದೆ ಅಂದಾಗ ನಾವು ಅಟ್ಲೀಸ್ಟ್ 6 ರೂಪಾಯಿನಾದ್ರು ಸೇವ್ ಮಾಡಬೇಕು. ಅಟ್ಲೀಸ್ಟ್ 50% ಆದ್ರೂ ಸೇವ್ ಮಾಡೋ ತರ ನಾವು ಆಗ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸೇವಿಂಗ್ ಕಡೆ ಹೆಚ್ಚು ಕಟಕ ರಾಶಿಯವರು ಗಮನ ಕೊಡ್ತಾ ಬನ್ನಿ. ಜೊತೆಗೆ ಏನಾಗುತ್ತೆ ಅಂದ್ರೆ, ಕುಜ ನಿಮ್ಗೆ 11ನೇ ಮನೇಲಿ ಇರೋದ್ರಿಂದ ಲಾಭಸ್ಥಾನದಲ್ಲಿ, ಅಂದ್ರೆ 10ನೇ ಮನೆ ಅಧಿಪತಿ ಲಾಭಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದ ಅವಕಾಶಗಳು ಸಿಗುವಂಥದ್ದು, ಭೂಮಿಯ ವಿಚಾರದಲ್ಲಿ ಲಾಭಗಳಾಗುವಂಥದ್ದು, ಸೈಟ್ ವ್ಯಾಪಾರ ಆಗುವಂಥದ್ದು, ಅಥವಾ ಸೈಟ್ ಹಾಗೆ ಸ್ಟಕ್ ಆಗಿ ಕೂತಿದ್ಯಪ್ಪ ಅಂತಂದ್ರೆ ಖಂಡಿತ ವ್ಯಾಪಾರಗಳಲ್ಲಿ ಅಭಿವೃದ್ಧಿಯನ್ನ ನೋಡ್ತಾ ಹೋಗ್ತೀವಿ ಕಟಕ ರಾಶಿಯವರು. ಯಾಕಂದ್ರೆ 11th ಹೌಸ್ ಅಲ್ಲಿ ಕುಜ ಇರೋದ್ರಿಂದ, 10ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಇರೋದ್ರಿಂದ ಕಟಕ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಭೂಮಿ ವಿಚಾರದಲ್ಲಿ ಲಾಭಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಕಟಕ ರಾಶಿಯವರು ವಿದೇಶಕ್ಕೆ ಹೋಗುವಂತ ಒಂದು ಪ್ರಯಾಣ, ಯಾಕೆಂದ್ರೆ ಫಾರಿನ್ಗೆ ಹೋಗುವಂಥದ್ದು ಚಾನ್ಸಸ್ ಕೂಡ ಕೆಲಸದ ವಿಚಾರದಲ್ಲಿ ಬರ್ಬೋದು. ಈ ಒಂದು ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಕಟಕ ರಾಶಿಯವರು ಒಂದು 50% ಲಾಭವನ್ನ ನೋಡ್ತಾರೆ. ಹಾಗಾಗಿ ಮೇನ್ ಅವರು ಮಾಡ್ಕೋಬೇಕಾಗಿರೋದಂದ್ರೆ, ಧನಸ್ಥಾನದಲ್ಲಿ ಶುಕ್ರ ಕೇತು ಇರೋದ್ರಿಂದ ಸ್ವಲ್ಪ ಖರ್ಚು ವೆಚ್ಚಗಳಿಗೆ ಕಡಿವಾಣಗಳನ್ನ ಹಾಕೊಳ್ಳಿ. ಯಾಕಂದ್ರೆ ಮುಂದೆ ಬರುವಂತಹ ಒಂದು ಫಂಡಿಂಗ್ ಇರ್ಬೋದು, ಮುಂದೆ ಯಾವ್ದಾರ ಒಂದು ಸೆಕ್ಯೂರ್ಡ್ ಪ್ಲಾನ್ಗಳಿರ್ಬೋದು, ಅದೆಲ್ಲದಕ್ಕೂ ಕೂಡ ಸೇವ್ ಲಾಕ್ ಮಾಡ್ತಾ ಬನ್ನಿ, ಒಳ್ಳೇದಾಗ್ತಾ ಹೋಗುತ್ತೆ. ಕಟಕ ರಾಶಿಯವರಿಗೆ ಒಂದು ಗುರುವಿನ ಒಂದು ಆಶೀರ್ವಾದ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕಟಕ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.